ನಾವಿಬ್ರೇ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಶ್ರೀವಲ್ಲಿನೂ ಕಳಿಸ್ಬಿಟ್ಟು ಕಾರು ಕಳಿಸ್ಬಿಟ್ಟೆ. ಈಗ ನಾವಿಬ್ರೇ ನಡ್ಕೊಂಡು ಮನೆಯವರೆಗೂ ಹೋಗೋಣ. ನಡ್ಕೊಂಡು ಹೋಗೋದು ಮೇಡಮ್? ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ರಾತ್ರಿ ಆಗುತ್ತೆ ಮನೆಗೆ ಸೇರೋದು. ಅದೇನು ಮಾತಾಡಬೇಕು ಮಾತಾಡ್ಬಿಡಿ. ನಿಮ್ಮ ಮಾತೆಲ್ಲ ಮುಗಿದ್ಮೇಲೆ ಆಟೋಲ್ಲಿ ಹೋಗ್ಬಿಡೋಣ. ನನ್ನ ಹುಡುಗನ್ಗೆ ರೊಮ್ಯಾಂಟಿಕ್ ಥಾಟ್ಸೇ ಇಲ್ಲ. ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗೋದು ರೊಮ್ಯಾಂಟಿಕ್ ಥಾಟ್ಸಾ ಮೇಡಮ್? ಈ ಧೂಳಲ್ಲಿ ಈ ಟ್ರಾಫಿಕ್ಕಲ್ಲಿ ನಿಮಗೆ ರೊಮ್ಯಾಂಟಿಕ್ ಮೂಡ್ ಆದರೂ ಹೇಗೆ ಬರುತ್ತೆ ಮೇಡಮ್? ಓಹೋ ಹೌದಾ? ಹಾಗಾದ್ರೆ ಸಾಹೇಬ್ರಿಗೆ ರೊಮ್ಯಾಂಟಿಕ್ ಮೂಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಮೇಡಮ್ ನೀವು ಇದನ್ನ ಮಾತಾಡೋಕೆ ಕಾರ್ ಕಳ್ಸಿದ್ರಾ? ನನಗಿದೆಲ್ಲ ಮಾತಾಡೋದು ಇಷ್ಟನೇ ಆಗಲ್ಲ ಮೇಡಮ್. ಬನ್ನಿ ಹೋಗೋಣ. ಅಯ್ಯೋ ಆಯ್ತು ಬಿಡಪ್ಪ, ನೀನ್ ಸಂಸಾರಿಸ್ತ ಬ್ರಹ್ಮಚಾರಿ ಅಂತ ನನಗ್ ಗೊತ್ತು. ಆದ್ರೆ ನನ್ ಕಾರಿಂದ ಇಳ್ತಿತ್ತು ಬೇರೆ ವಿಷಯ ಮಾತಾಡೋದಕ್ಕೆ. ತಾತನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಆಗ್ತಿದ್ಯಲ್ಲ, ಅದನ್ನ ಈಗ್ಲೇ ಮನೆಯವ್ರಿಗೆ ಹೇಳೋದ್ ಬೇಡ. ಹೇಳೋದು ಬೇಡವಾ? ಏಕೆ? ನೋಡು ಸುಬ್ಬು, ನಾನು ಆ ಮನೆಯಿಂದ ನಿಮ್ಮನೆಗ್ ಬರುವಾಗ ನಮ್ ಮನೆಯವ್ರನ್ನ ಆಸ್ತಿ ಅಂತಸ್ತು ಇದನ್ನೆಲ್ಲ ಬಿಟ್ಟು ನಿಮ್ ಮನೆಗೆ ತಕ್ಕ ಸೊಸೆ ಆಗ್ಬೇಕು ಅಂತ ಬಂದಿದ್ದೀನಿ. ನಾನು ಮುಂಚೆಯಿಂದಾನು ನಿಮ್ ಮನೆನ ಪ್ರೀತಿ ತುಂಬಿರೋ ಪುಟ್ಟು ಗುಬ್ಬಚ್ಚಿ ಗೂಡು ಅಂತ ಅನ್ಕೊಂಡಿದ್ದೇನೆ. ಈಗ ಆ ಗೂಡಿಗೆ ಅದೇ ಪ್ರೀತಿನ ಹುಡ್ಕೊಂಡ್ ಬಂದಿರೋ ಗುಬ್ಬಚ್ಚಿ ನಾನು. ಮನೆಯವ್ರಿಗೆ ಎಲ್ರೂ ಪ್ರೀತಿನೂ ಪಡ್ಕೋಬೇಕು ಅನ್ನೋ ಆಸೆಯಲ್ಲಿದ್ದೀನಿ. ಈ ಟೈಮಲ್ಲಿ ಈ ಆಸ್ತಿ ಅಂತಸ್ತು ಅಂತ ಅಟ್ಯಾಚ್ಮೆಂಟ್ ಎಲ್ಲ ಬೆಳೆಸ್ಕೊಳ್ಳೋದಕ್ ನನಗೆ ಇಷ್ಟ ಇಲ್ಲ. ಈ ಆಸ್ತಿ ಅಂತಸ್ತು ಇದೆಲ್ಲ ಮನುಷ್ಯರ ಮನ್ಸುಗಳ ಮಧ್ಯ ತುಂಬಾ ಗ್ಯಾಪ್ಸ್ ಕ್ರಿಯೇಟ್ ಮಾಡ್ಬಿಡುತ್ತೆ. ನಾವ್ ಎಲ್ರು ಒಂದೇ ಅಂತ ನಾವ್ ಎಷ್ಟೇ ಅನ್ಕೊಳಕ್ ಪ್ರಯತ್ನ ಪಟ್ರು ಅದ ಆಗದೆ ಇರೋ ಹಾಗೆ ಮಾಡ್ಬಿಡುತ್ತೆ. ಈಗ ತಾತ ಅಜ್ಜಿ ಮತ್ತೆ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನನ್ನ ಆಸ್ತಿ ವಿಷಯದಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇದ್ದೀನಿ. ಆದ್ರೆ ಮನೆಯವ್ರಿಗೆ ಈಗ್ಲೇ ಈ ವಿಷಯ ಗೊತ್ತಾಗದ್ ಬೇಡ ಸುಪ್ಪು. ಈಗ ಆ ಮನೆಗ್ ನಾನು ಹೇಗ್ ಸೊಸೆ ಆಗಿದ್ದೀನೋ ಅದೇ ತರ ಇರಕ್ ಇಷ್ಟಪಡ್ತೀನಿ. ಆ ಪುಟ್ಟು ಗೂಡಲ್ಲಿ ಎಲ್ರೂ ಪ್ರೀತಿನೂ ಪಡ್ಕೊಳ್ಳೋ ಗುಬ್ಬಚ್ಚಿ ಆಗಿರೋದಕ್ಕೆ ಆಸೆ ಪಡ್ತೀನಿ. ಪ್ಲೀಸ್ ಸುಬ್ಬು. ಸರಿ ಮೇಡಮ್, ನೀವೇ ಹೇಳೋ ತನಕ ನಮ್ಮನೇಲಿ ನಾನೇನು ಹೇಳೋದಕ್ಕೆ ಹೋಗಲ್ಲ. ಈಗ ಸಮಾಧಾನ ಆಯ್ತು. ಸರಿ ಹಾಗಾದ್ರೆ ಮನೆಗೆ ಹೋಗೋಣ. ಮನೆಗೆ ಹೋಗ್ತಾ ಮನೇಲಿ ಎಲ್ರಿಗೂ ಸ್ವೀಟ್ಸ್ ತಗೊಂಡು ಹಾಗೆ ಐಶುಗೆ ಆಟ ಸಾಮಾನು ತಗೊಂಡೋಗೋಣ. ಓಕೆ?